ವೇದ ಇದು ನಿರಪೇಕ್ಷವಾಗಿ ಪ್ರಕೃತಿ ಆಗಲಿಲ್ಲ, ಅನಿಯೋಗಿ ಮತ್ತು ಪ್ರತಿಯೋಗಿಯ ಸಾಪೇಕ್ಷಕವಾಗಿ ಪ್ರಕೃತಿ ಆಗಿದೆ. ಆದ್ದರಿಂದ ಇದು ವೇದವನ್ನು ಸತ್ಯ. ಅದಕ್ಕೆ ಈ ದೃಷ್ಟಾಂತ ಕೊಟ್ಟ ದಂಡಿ ಪುರುಷ ದೃಷ್ಟಾಂತ ವಿಶೇಷ ರೂಪ ಪುರುಷ ಅವ ಪುರುಷ ವಿಶೇಷಣ, ದಂಡಿ ವಿಶೇಷಣ, ದಂಡ ವಿಶೇಷಣ. ದಂಡಿ ಪುರುಷ ಆಗ್ಬೇಕಾಗ ದಂಡಿ ಪುರುಷ ಅಂತ ಜ್ಞಾನ ಆಗ್ಬೇಕಾಗಿತ್ತಂದ್ರೆ ವಿಶೇಷಣ ಮತ್ತು ವಿಶೇಷದ್ದು ಎರಡು ಕೂಡಿ ಹೇಳುವುದೇನಕ್ಕಂತಾರಂತ ವಿಶಿಷ್ಟ ಜ್ಞಾನ ಅಂತ. ಇಲ್ರಿ ಏಕಕಾಲಕ್ಕ ಭೇದ ಜ್ಞಾನ ಆಗ್ತದ, ಅನಿಯೋಗಿ ಪ್ರತಿಯೋಗಿ ಜ್ಞಾನ ಆಗುವಾಗ ಭೇದದ್ದು ಏಕಕಾಲಕ್ಕ ಜ್ಞಾನ ಆಗ್ತೈತಿ ಅಂತ ಒಂದ್ ವೇಳೆ ವಾದಿಸಿದ್ರ ಒಂದು ದೃಷ್ಟಾಂತ ಕೊಟ್ಟ ಹೇಳಿದ್ರು ಸುರಭಿ ಚಂದನ ಮಿತಿ. ಈ ಗಂಧದ ಕೊರಳು ಸುಗಂಧಮಯವಾಗಿದೆ. ಇದರಲ್ಲಿ ಎರಡು ಜ್ಞಾನಗಳದಾವ. ಒಂದು ಗಂಧದ ವಾಸನಾ ರೂಪ ಜ್ಞಾನ ಅದ, ಇನ್ನೊಂದು ಆ ಕೊರಡಿನ ರೂಪದ ಜ್ಞಾನ. ಅವು ಎರಡು ಅದಾವಲ್ಲ, ಎರಡು ಇಂದ್ರಿಯಗಳಿಗೆನೆ ವಿಷಯ ಆಗ್ತವೆ. ಮೊದಲ ರೂಪದ ಜ್ಞಾನ ಆಗಬಹುದು, ಕೊರಡಿನ ಜ್ಞಾನ ಆಗಬಹುದು ನೇತ್ರೇಂದ್ರಿಯದಿಂದ. ಆಮೇಲೆ ಅದರ ವಾಸನಾ ಅನುಭವ ನಾಸಿಕೇಂದ್ರದಿಂದ. ಅವಾಗ ಈ ಗಂಧದ ಕೊರಳು ಏನಾಗೈತಿ ಸುಗಂಧಮಯವಾಗಿದೆ ಅಂತ ಅಂದ್ರೂ ಕೂಡ ಏಕಕಾಲಕ್ಕೆ ಆಗೈತೆ ಅನ್ಸಿದ್ರು ಕೂಡ ಅಲ್ಲಿ ಏಕಕಾಲಕ್ಕ ಜ್ಞಾನ ಆಗಿಲ್ಲ. ಯಾಕ? ವೃತ್ತಿ ಒಂದರ ಜ್ಞಾನ ಮಾಡ್ಕೊಳ್ಳುವಾಗ ಮತ್ತೊಂದರಲ್ಲಿ ಅಭಾವ ಇದೆ. ಒಂದ್ ಇಂದ್ರಿಯದಲ್ಲಿ ವೃತ್ತಿ ಹೋದಾಗ ಮತ್ತೊಂದು ಇಂದ್ರಿಯದಲ್ಲಿ ಅದು ವೃತ್ತಿದ ಅಭಾವ ಇರ್ತದೆ. ಅದಕ್ಕೆ ಏಕಕಾಲದಲ್ಲಿ ಜ್ಞಾನ ಆಗಿಲ್ಲ. ಹಂಗ ಭೇದ ಜ್ಞಾನ ಆಗ್ಬೇಕಾಗಿತ್ತಂದ್ರೂ ಕೂಡ ಒಮ್ಮೆ ಅನಿಯೋಗಿ ಜ್ಞಾನ ಆಗ್ತದ, ಒಮ್ಮೆ ಪ್ರತಿಯೋಗಿ ಜ್ಞಾನ ಆಗ್ತದ, ಆಮೇಲೆ ಭೇದ ಜ್ಞಾನ. ಅದಕ್ಕ ಇದು ಏನದಲ್ಲ ಭೇದ ಸತ್ಯ ಅಲ್ಲ. ಒಂದು ವೇಳೆ ಘಟದ ಪಟದ ಭೇದವನ್ನ ಘಟದಲ್ಲಿ ಹೋಗ್ತಾನೆ ಅಂದ್ರ ಆ ಭೇದ್ಯ ಅಂದ್ರೇನು? ಭೇದಕ್ಕೆ ಆಶ್ರಯ ಕೊಟ್ಟಂತ ಘಟಪಟ, ಭೇದಕ್ಕೆ ಆಶ್ರಯ ಕೊಟ್ಟಂತ ಘಟಪಟ ಆಗಿರೋದು. ಅಂದ್ರ ಪಟದ ಭೇದ ಘಟದಲ್ಲಿ ಹೇಳುವಾಗ ಘಟ ಭೇದಕ್ಕೆ ಆಶ್ರಯ, ಘಟದ ಭೇದ ಪಟದಲ್ಲಿ ಹೇಳುವಾಗ ಪಟ ಭೇದಕ್ಕೆ ಆಶ್ರಯ. ಹಿಂಗ ಘಟಪಟಗಳಲ್ಲಿ ತೋರುವಂತ ಭೇದ ಏನೈತಲ್ಲ, ಈ ಭೇದ ಏನು ಆ ಘಟದಲ್ಲಿ ಆಗ್ಲಿ ಆ ಪಟದಲ್ಲಿ ಆಗ್ಲಿ ಸ್ವರೂಪತ ಭೇದ ಐತಿಯೋ ಅಥವಾ ಧರ್ಮ ರೂಪ ಭೇದ ಐತೋ, ಭೇದ ಧರ್ಮ ರೂಪ ಅಂತೀಯೋ ಅಂತ. ಹಾಲಿನೊಳಗೆ ನೀರು ಸೇರಿಸಿದ್ರ ಹಾಲು ನೀರು ಏಕಾಗ್ಬಿಡ್ತಾವ, ಗೊತ್ತಾಗುದಿಲ್ಲ. ಆದ್ರೂ ಕೂಡ ಸ್ವರೂಪತ ಅಂದ್ರೆ ಹಾಲಿನಾಗ ನೀರು ಸೇರಿ ಬಿಡ್ತದೆ, ಮ್ಯಾಲ ನೋಡಿದ್ರೆ ಗೊತ್ತಾಗುದಿಲ್ಲ. ಆದ್ರೂ ಕೂಡ ಹಾಲು ನೀರುಗಳ ಭೇದಿತೆ ಇರ್ತದ. ಆದ್ರೂ ಕೂಡ ಅಲ್ಲಿ ಅದಕ್ಕೆ ಹೊರಗೆ ಕಂಡು ಬರುದಿಲ್ಲ. ಹಿಂಗ ಅದಕ್ಕೆ ಸ್ವರೂಪ ಭೇದ ಅಂತ ಕರೀತಾರೆ. ಹಂಗ ಪಟದ ಭೇದ ಘಟದಲ್ಲಿ ಹೇಳುವಾಗ ಆ ಭೇದ ಘಟದಲ್ಲಿ ಒಳಗೆ ಹೊಕ್ಕ ಸ್ವರೂಪ ಆಗಿಬಿಟ್ಟಿರ್ತದೋ ಅಥವಾ ಘಟವನ್ನ ಆಶ್ರಯ ಮಾಡಿಕೊಂಡು ಧರ್ಮ ರೂಪದಿಂದ ಇರುತ್ತದೆ. ಧರ್ಮ ರೂಪ ಇರ್ತದೋ ಘಟವನ್ನ ಆಶ್ರಯ ಮಾಡಿಕೊಂಡು ಒಂದು ಬ್ಯಾರೆ ಐತೆ ಆಶ್ರಯ ಮಾಡ್ತಾರೆ, ಅದ್ರೊಳಗ್ ಪ್ರವೇಶ ಆಗಿಲ್ಲ. ಅದ್ರೊಳಗ್ ಪ್ರವೇಶ ಆಗೈತೆ ಅಂದ್ರೆ ಹಾಲಿನಲ್ಲಿ ನೀರು ಸೇರಿದಂತೆ ಅದು ತೋರ್ಬಾರ್ದಾಗಿತ್ತಲ್ಲ. ಸ್ವರೂಪತ ಭೇದಾಗಿದ್ರ ಕಣ್ಣಿಗೆ ಅಷ್ಟು ಪ್ರತ್ಯಕ್ಷವಾಗಿ ತೋರ್ಬಾರ್ದಾಗಿತ್ತಲ್ಲ, ಅನುಭವಕ್ಕೆ ಬರ್ಬಾರ್ದಾಗಿತ್ತು. ಇಲ್ರಿ ಅವಂತಾನ ಸ್ವರೂಪತ ಭೇದ ಒಪ್ಪುದು, ನಾನು ಧರ್ಮ ಭೇದವನ್ನು ಒಪ್ತೇನೆ, ಭೇದವನ್ನು ಧರ್ಮ ಅಂತ ಒಪ್ತೇನೆ. ಧರ್ಮ ಅಂದ್ರ ಧರ್ಮಿಯನ್ನ ಆಶ್ರಯ ಮಾಡಿಕೊಂಡು ಅಂತ ಹೇಳಿದ್ರ ಅವಾಗ ಮಾತ್ರ ಪ್ರಶ್ನೆ ಮಾಡ್ತಾರ ಅವರು. ಹೌದ್ರಿ, ಆ ಭೇದ ಅನ್ನುವಂತಹದ್ದು ಪಟದ ಭೇದ ಘಟದಲ್ಲಿ ಐತಿ ಅಂತೀರಿ, ಘಟವನ್ನ ಆಶ್ರಯ ಮಾಡ್ಕೊಂಡು ಧರ್ಮ ರೂಪದಿಂದ ಐತಿ ಅಂತೀರಿ. ಆ ಭೇದ ಅನ್ನುವಂಥದ್ದು ಏನೈತಲ್ಲ, ಆ ಧರ್ಮ ರೂಪ ಭೇದ ಘಟದಲ್ಲಿ ಆಶ್ರಯ ಮಾಡ್ಕೊಂಡು ಇರ್ತಂದ್ಮೇಲೆ ಧರ್ಮಿಗೂ ಮತ್ತು ಧರ್ಮ ರೂಪ ಭೇದಕ್ಕೂ ನಡುವು ಭೇದ ಐತಿ ಇಲ್ಲ ಅಂತ ಕೇಳ್ತಾರ. ಧರ್ಮಿ ರೂಪ ಘಟಕ್ಕೂ ಮತ್ತು ಭೇದಕ್ಕೂ ನಡುವು ಭೇದ ಐತಿ ಇಲ್ಲ ಅಂತ ಕೇಳ್ತಾರ. ಭೇದ ಐತ್ರಿ, ಅದು ಭೇದ ಐತಿ. ಭೇದ ಇಲ್ಲ ಅಂದ್ರೆ ಘಟಪಟಗಳ ನಡುವೆ ಯಾಕೆ ಭೇದ ಆಕತಿ?
ಆ? ಭೇದ ಇಲ್ಲ ಅಂದ್ರ ಘಟಪಟದ ನಡುವೆ ಭೇದನ ಹೇಳ್ಬೇಡ. ಭೇದ ಐತ್ರಿ ಅದು. ಭೇದ ಐತಿ ಅಂದ್ರ ಧರ್ಮ ರೂಪವಾಗಿ ಧರ್ಮಿಯಲ್ಲಿ ಆಶ್ರಯ ಮಾಡ್ಕೊಡಂತ ಧರ್ಮ ರೂಪ ಭೇದ. ಹಂಗಾರೆ ಧರ್ಮಿಗೂ ಭೇದಕ್ಕೂ ನಡುವೆ ಭೇದ ಐತೋ ಇಲ್ಲೋ ಅಂದ್ರ ಐತಿ ಅಂತಂದ್ರ ಪ್ರಶ್ನೆ ಮಾಡ್ತಾರ. ಈಗೇನು ಅಲ್ಲ, ನೀನು ಭೇದ ಅನ್ನುವಂಥದ್ದು ಏನೈತಲ್ಲ, ಧರ್ಮ ರೂಪ ಭೇದ ಮತ್ತು ಧರ್ಮಿ ಅನ್ನುವಂತ ಘಟ, ಅವುಗಳ ನಡುವೆ ಈ ಭೇದಕ್ಕೂ ಧರ್ಮಿ ರೂಪ ಘಟಕ್ಕೂ ನಡುವೆ ಭೇದ ಐತಂದಲ್ಲ, ಆ ಭೇದಕ್ಕೂ ಮತ್ತು ಧರ್ಮಿ ರೂಪ ಘಟಕ್ಕೂ ನಡುವೆ ಭೇದ ಮಾಡಿದ್ಯಾವುದು? ನಡುವೆ ಭೇದ ಮಾಡಿದ್ಯಾವುದು? ಭೇದ ರೂಪ ಒಂದು ಧರ್ಮದ, ಧರ್ಮಿ ರೂಪ ಘಟ ಅದ, ಅವುಗಳ ನಡುವೆ ಭೇದ ಐತೆ ಅಂತೀವಿ. ಆ ಭೇದವನ್ನ ಉಂಟು ಮಾಡಿದ್ಯ? ಇಲ್ರಿ, ಒಂದು ಭೇದ ಐತಿ. ಆ ಭೇದನ ಅದು ಭೇದವಾಗಿರ್ಲಿಕ್ಕೂ ಭೇದ ಮಾಡ್ಲಿಕ್ಕೂ ಅದೇ ಕಾರಣ ಆಗೈತೆ ಅಂದ್ರ ದೋಷ ಬರ್ತದ ಅಂತ ಈಗ ಅದನ್ನ ಸೂತ್ರ ಚಲೋ ಮಾಡ್ತಾರೆ, ಪದ್ಯ ನುಡಿಯ ಚಲೋ ಮಾಡ್ತಾರೆ. ಭೇದ ತನಗೆ ತಾನೇ ಭೇದವನ್ನು ಮಾಡಿದೆ ಎಂದು ಹೇಳಿದರೆ ಕರ್ತೃ ಕರ್ಮ ಒಂದಾದ್ದರಿಂದ ಆತ್ಮಾಶ್ರಯ ದೋಷ ಬರುತ್ತದೆ ಅಂತ ಹೇಳ್ತಾರೆ. ತನಗೆ ತಾನೇ ಭೇದವೆನಿಸಲು ಆತ್ಮಾಶ್ರಯವನ್ನು ಅನುಕರಿಸಿದಾಗಿ ಬಳಿಕ ಎರಡನೆಯ ಧರ್ಮವನ್ನು ನೀನು ಒಡಂಬಡಬೇಕು ಉತ್ತರ ಹೇಳ್ತಾರೆ ವೇದಾಂತಿ. ಏನಂತ? ಈಗ ಧರ್ಮಿ ರೂಪ ಘಟದಲ್ಲಿ ಭೇದ ಒಂದು ಆಶ್ರಯ ಮಾಡ್ಕೊಂಡಿದ್ದಲ್ಲ, ನಡುವು ಭೇದ, ಅದಕ್ಕ ನಡುವು ಭೇದ ಐತಂದ್ರ ಭೇದವನ್ನು ಮಾಡಿದ್ಯಾವ್ದಪ್ಪ ಅಂತಂದ್ರ, ಇಲ್ರಿ, ಇರೋದು ಒಂದ ಭೇದ ನಮ್ಮಲ್ಲಿ ಅವಂತ, ಇರೋದು ಒಂದ ಭೇದ ನಮ್ಮಲ್ಲಿ. ಆ ಒಂದು ಏನು ಭೇದ ಒಪ್ಪೇ ಇಲ್ಲ ನಾವು. ಯಾವ ಭೇದದು? ಒಂದು ಭೇದ ಒಪ್ಪೇವಿ ನಾವು, ಧರ್ಮ ರೂಪಗಳು ಐತಲ್ಲ, ಯಾವ್ದ್ರ ಭೇದ ಅದು? ಪಟದ ಭೇದ. ಹೌದಿಲ್ಲ? ಪಟದ ಭೇದ ಘಟದಲ್ಲಿ ಹೇಳಕತ್ತಾನಲ್ಲಿ ಅವ. ಅದೇ ಒಂದ ಭೇದ ಐತೆ ಅದು ಭೇದ. ಆ ಭೇದ ಘಟವನ್ನ ಆಶ್ರಯ ಮಾಡ್ಕೊಂಡೈತಿ. ಘಟಕ್ಕೂ ಮತ್ತು ಆ ಆಶ್ರಯ ಮಾಡ್ಕೊಂಡ ಭೇದಕ್ಕೂ ನಡುವೆ ಭೇದ ಉಂಟು ಮಾಡಿದ್ ಯಾವುದು ಅಂತ ಕೇಳಿದ್ರ, ಆ ಭೇದ ಏನೈತಲ್ಲ, ಅದು ತನಗೂ ಮತ್ತು ಧರ್ಮಿ ರೂಪ ಘಟಕ್ಕೂ ನಡುವೆ ಭೇದ ಉಂಟು ಮಾಡಿದ್ದು ತಾನೇ, ಭೇದಾಗಿ ಉಳಿದಿದ್ದನು ತಾನೇ. ಅಂತೂ ಒಂದ ಭೇದನೆ ಹಿಂಗಾಯ್ತು ಅಂದ್ರ, ಇಲ್ಲಿ ಕರ್ತೃ ಕರ್ಮ ಎರಡು ಒಂದರಲ್ಲೇ ಸಂಭವಿಸಿದ್ರ ಅದಕ್ಕೆ ಆತ್ಮಾಶ್ರಯ ದೋಷ. ಕರ್ತೃತ್ವ ಕರ್ಮತ್ವ ಒಂದೇ ಅಧಿಕರಣದಲ್ಲಿ ಬಂದ್ರ ಅದಕ್ಕೆ ಏನಂತಾರ? ಆತ್ಮಾಶ್ರಯ ದೋಷ. ಉದಾಹರಣೆ ನಿಮಗೆ ಕರ್ತೃ ಕರ್ಮಕ್ಕೆ ಗೊತ್ತಾಗಬೇಕು. ಈಗ ಕುಂಬಾರ ಗಡಿಗೆ ತಯಾರು ಮಾಡ್ತಾರ. ಕುಂಬಾರ ಗಡಿಗೆ ತಯಾರು ಮಾಡ್ತಾರ. ಕುಂಬಾರ ಯಾರಾದವ? ಕರ್ತೃ. ಗಡಿಗೆ ಕರ್ಮ. ಹೌದಿಲ್ಲ? ಮಾಡೋದು ಕ್ರಿಯಾ. ಈಗ ಕರ್ಮ ಬೇರೆ ಇರ್ತದ, ಕರ್ತೃ ಬೇರೆ ಇರ್ತದ. ಯಾವ್ದೋ ಕೆಲಸದಲ್ಲಿ ಯಾವ್ದ ನಾವು ಕೆಲಸ ಪ್ರಾರಂಭ ಮಾಡೇವಂತ ಕರ್ತೃ ಒಬ್ಬ ಬೇರೆನೆ ಇರ್ತಾರ, ಒಂದು ಕರ್ಮ ಒಂದು ಬೇರೆನೆ ಇರ್ತದ, ಒಂದು ಕ್ರಿಯಾನ ಬೇರೆನೆ ಇರ್ತದ. ಈಗ ಕರ್ತೃ ಕರ್ಮ ಒಂದರಲ್ಲಿ ಸಂಭವಿಸಿದ್ರ, ಅಲ್ರಿ, ಭೇದ ಈ ಧರ್ಮಿಗೂ ಮತ್ತು ತನಗೂ, ಧರ್ಮಿ ರೂಪ ಘಟಕ್ಕೂ ಭೇದ ರೂಪ ತನಗೂ ನಡು ಭೇದ ಉಂಟು ಮಾಡಿದ್ದನು ಅದೇ ಭೇದ. ಅವುಗಳ ಅಭೇದ ಆಗಿ ಉಳಿದಿದ್ದನು ಅದೇ, ಭೇದ ಮಾಡಿದ್ದನು ಅದೇ ಅಂತಂದ್ರ ಅದಕ್ಕ ಹೆಂಗ ಆಗ್ತದ? ಆತ್ಮಾಶ್ರಯ ದೋಷ. ಮತ್ತೊಬ್ಬರ ಹೆಗಲ ಮೇಲೆ ಹೊತ್ತು ಕುತ್ಕೊಂಡು ಬರಾಕ್ ಬರ್ತದ, ನಿನ್ ಹೆಗಲ ಮೇಲೆ ನೀ ಕುತ್ಕೊಂಡು ಬರಾಕ್ ಬರ್ತದ? ಏನು? ನಿನ್ ಹೆಗಲ ಮೇಲೆ ಏನೋ ಕುತ್ಕೊಂಡು ಬರಾಕ್ ಬರಂಗಿಲ್ಲ. ಇದಕ್ಕೆ ಆತ್ಮಾಶ್ರಯ ದೋಷ. ಈ ಆತ್ಮಾಶ್ರಯ ದೋಷವನ್ನ ಏನ್ರಿ ಬರ್ತಕ್ಕಲ್ಲ, ಏನದ? ದೋಷರಹಿತ ಆದ್ರನ ಯಾವುದೇ ಅರ್ಥವು ಗ್ರಹಿಸಲಿಕ್ಕೆ ಯೋಗ್ಯವಾಗಿರುತ್ತದೆ. ದೋಷ ಸಹಿತವಾದ್ರ ಯಾವ ಅರ್ಥವು ಯಾವ ವಿಷಯವು ಗ್ರಹಿಸಲಿಕ್ಕೆ ಯೋಗ್ಯ ಆಗಿರುವುದಿಲ್ಲ. ಈಗ ದೋಷ ಬಂತಿಲ್ಲ, ಆತ್ಮಾಶ್ರಯ ದೋಷ ಬಂತು. ಭೇದ ಮಾಡಿದ್ದು ತಾನೇ, ಭೇದಾಗಿ ಉಳಿದಿದ್ದು ತಾನೇ ಅಂದ್ರ ಆತ್ಮಾಶ್ರಯ ದೋಷ. ಈ ಆತ್ಮಾಶ್ರಯ ದೋಷ ಕಳೆಯುವ ಸಲುವಾಗಿ ಅವ ಏನಂತಾನ? ಇವ್ರು ಕಳ್ಕೋಬೇಕಂತ
ಇಲ್ರಿ ಮತ್ತೊಂದು ಭೇದವನ್ನು ಹೋಗ್ತೀವಿ, ಇನ್ನೊಂದು ಧರ್ಮ ರೂಪ ಭೇದವನ್ನು ಹೋಗ್ತೀವಿ. ಆ ಧರ್ಮ ರೂಪ ಭೇದ ಮತ್ತೊಂದು ಹೋಗ್ತೇನೆ ಅಂತ ಅಂದ್ರ ಏನ್ ದೋಷ ಬರ್ತದ ಮತ್ತ ಮುಂದಿನ ಎರಡನೇ ಭೇದ ಒಪ್ಪಿದ ಅನ್ಯೋನ್ಯಾಶ್ರಯ ದೋಷ ಬರ್ತದ ಅಂತ ಹೇಳ್ತಾರ ಅವ್ರು. ಅದರೋಳ್ ಅನ್ಯೋನ್ಯಾಶ್ರಯದ ಕೂಟವಾಗಿ ಮತ್ತದನ್ನುಳಿದು ಮೂರನೇ ಧರ್ಮಮಂ ಪೇಳಲ್ ಅದು ಚಕ್ರಿಕಾಶ್ರಯದ ಭೀತಿ. ಈಗ ಒಂದ ಭೇದ ಐತಿ, ಧರಣಿ ರೂಪ ಘಟಕ್ಕೂ ತನಗೂ ನಡುವು ಭೇದ ಉಂಟು ಮಾಡಿದ್ದು ತಾನೇ ಭೇದ ಆಗಿ ಉಳಿದಿದ್ದು ತಾನೇ ಅಂತಂದ್ರ ಆತ್ಮಾಶ್ರಯ ದೋಷ ಬರ್ತದಂತ ಹೇಳಿದಾಗ ಅದನ್ನ ತಪ್ಪಿಸೋ ಸಲುವಾಗಿ ಇನ್ನೊಂದು ಧರ್ಮ ರೂಪ ಭೇದವನ್ನ ಬೇರೆ ಹೋಗ್ತೀನಿ. ಇನ್ನೊಂದು ಮೊದಲನೇ ಭೇದ ಒಂದ್ ಐತಿ, ಮತ್ತೊಂದು ಏನ್ ಮಾಡ್ತಾನೆ, ಇನ್ನೊಂದು ಧರ್ಮ ರೂಪ ಭೇದವನ್ನು ಹೋಗ್ತಾನೆ. ಎಲ್ಲೇ ಘಟದಲ್ಲಿ ಘಟದಲ್ಲಿ ಇನ್ನೊಂದು ಧರ್ಮ ರೂಪ ಭೇದವನ್ನು ಹೋಗ್ತಾನೆ. ಅವಾಗ ಮತ್ ಪ್ರಶ್ನೆ ಮಾಡ್ತಾರೆ ಇವರು, ಅದ ಏನ ಈಗ ಹೇಳಿದಲ್ಲ ನೀ ಧರ್ಮ ರೂಪ ಭೇದ ಇನ್ನೊಂದು ಎರಡನೇದು ಹೇಳಿದಲ್ಲ, ಆ ಎರಡನೇದು ಧರ್ಮ ರೂಪ ಭೇದ ಘಟದಲ್ಲಿ ಆ ಧರ್ಮ ರೂಪವಾಗಿ ಐತೆ ಅಂದ್ರ ಮೊದಲಿನಂತೆ ಆ ಘಟಕ್ಕೂ ಮತ್ತು ಎರಡನೇ ಧರ್ಮ ರೂಪ ಭೇದಕ್ಕೂ ನಡಿ ಭೇದ ಐತಿ ಇಲ್ಲೋ ಮಾತ್ರ ಭೇದ ಐತ್ರಿ. ಹಂಗಾರ ಧರ್ಮಿ ರೂಪ ಘಟಕ್ಕೂ ಎರಡನೇ ಭೇದ ಒಪ್ಪಿ ಅಲ್ಲ, ಅದಕ್ಕ ನಡಿ ಭೇದ ಮಾಡಿದ್ದ ಯಾವುದು? ಹೇಳ್ರಿ, ಭೇದ ಮಾಡಿದ್ದು ತಾನೇ, ಭೇದ ಆಗಿ ಉಳಿದು ತಾನೇ ಅಂದ್ರೆ ಮೊದಲನೇ ಮತ್ತು ಆತ್ಮಾಶ್ರಯ. ಅದನ್ನ ತಪ್ಸೋ ಸಲುವಾಗಿ ಇವೇನಂದ, ಇಲ್ರಿ ಆ ಮೊದಲನೇದ ಭೇದ ಐತಲ್ಲ, ಮೊದಲನೇ ಭೇದ ಐತಲ್ಲ, ಮೊದಲು ಧರ್ಮ ರೂಪ ಭೇದ ಒಪ್ಪಿದ್ರಲ್ಲ, ಕೊಟ್ಟದ್ದು ಭೇದ, ಆ ಧರ್ಮ ರೂಪ ಭೇದ ಏನಿತ್ತಲ್ಲ ಮೊದಲನೇದ್ದು, ಆ ಧರ್ಮಿ ರೂಪ ಘಟಕ್ಕೂ ಆ ಭೇದಕ್ಕೂ ನಡು ಭೇದ ಮಾಡಾಕ ಎರಡನೇ ಭೇದ ಕಾರಣ ಆಗೈತಿ. ಎರಡನೇ ಭೇದದ ಮತ್ತು ಧರ್ಮಿ ರೂಪ ಘಟಕ ನಡು ಭೇದ ಮಾಡಕ ಒಂದೇದ್ ಕಾರಣ ಅಂದ್ರ ತಿಳಿದೈತೆ ಏನು? ಅದಕ್ಕ ಮೊದಲನೇದು ಭೇದ ಏನೈತಲ್ಲ, ಆ ಧರ್ಮಿ ರೂಪ ಘಟಕ್ಕೂ ಮೊದಲನೇ ಭೇದಕ್ಕೂ ನಡು ಭೇದ ಮಾಡಾಕ ಎರಡನೇ ಭೇದ ಕಾರಣ ಆಗೈತಿ. ಎರಡನೇ ಭೇದ ಒಪ್ಪಿ ಅಲ್ಲ, ಆ ಎರಡನೇ ಭೇದಕ್ಕೂ ಮತ್ತು ಧರ್ಮಿ ರೂಪ ಘಟಕ್ಕೂ ನಡುವೆ ಭೇದ ಮಾಡಾಕ ಒಂದೇ ಭೇದ ಕಾರಣ ಆಗೈತೆ ಅಂದ್ರ ಪರಸ್ಪರ ಆಶ್ರಯ ಉಳಿದರಿಂದ ಅನ್ಯೋನ್ಯಾಶ್ರಯ ದೋಷ ಬರ್ತದೆ. ಅನ್ಯೋನ್ಯಾಶ್ರಯ ದೋಷ ಬರ್ತದೆ. ಮತ್ ಇವಾಗ ಏನ್ ಮಾಡ, ಅನ್ಯೋನ್ಯಾಶ್ರಯ ದೋಷ ಬರ್ತಾನೆ ಏನ್ ಮಾಡ? ಇದ ಕಳ್ಕೊಳಾಕ ಅವೇನಂತಾನ, ಇಲ್ರಿ ಮೂರನೇದ್ ಭೇದ ಒಂದು ಹೋಗ್ತಾನೆ, ಇಲ್ರಿ ಮೂರನೇದ್ ಒಂದು ಭೇದ ಹೋಗ್ತೇನೆ. ಅದು ಇಸ್ಪೇಟ್ ಆಡುವಾಗ ಹಿಂಗ ಅಂಕಿ ನೋಡಿ ಅವನಿಗೂ ಒಂದೀಟ ಭರವಸೆ ಇತ್ತಂದ್ರ ಅವನು ರೊಕ್ಕ ಹೋಗ್ಯಾವನ, ಆ ಮತ್ತೊಬ್ಬ ಅವ್ನ ಭರವಸೆ ಇತ್ತಂದ್ರ ಅವನು ರೊಕ್ಕ ಹೋಗ್ಯಾವನ. ಇಲ್ರಿ ಅವನು ಹೋಗದಂಗ ಇವ್ ಹೋಗ ಇನ್ನು ಏನ ನಮ್ಗ ಆದಿತ್ತಲ್ಲ, ಲಾಭ ಆದಿತ್ತಲ್ಲ ಅಂತೇಳಿ ಹೋಗಿದ್ದ, ಕೊನೆಗೆ ಇವ್ನು ಫೇಲ್ ಆಗಿತ್ತು. ಹೌದಿಲ್ಲ? ಹಂಗ ಇವನು ಏನಾರ ಮಾಡಿ ಸ್ವಲ್ಪ ಇನ್ನಿಟ್ಟಲ್ಲ ದೋಷ ಕಳ್ಕೊಳ್ಳೋಣ ಅಂತೇಳಿ ಮೂರನೇ ಭೇದ ಹೋಗ್ತಾನ. ಇವ ಏನ್ ಮೂರನೇ ಭೇದ ಹೋಗ್ತಾನ, ಇಲ್ರಿ ಮೂರನೇ ಭೇದ ಹೋಗ್ತೀನಿ ಅಂತ ಅಂದ್ರ ಆ ಮೂರನೇ ಧರ್ಮ ರೂಪ ಭೇದವನ್ನು ಒಪ್ಪಿದ್ರ ಧರ್ಮಿ ರೂಪ ಘಟಕ್ಕೂ ಮೂರನೇ ಭೇದಕ್ಕೂ ನಡುವೆ ಭೇದ ಐತೆ ಇಲ್ಲೋ? ಭೇದ ಐತೆ ಅಂತಾನೆ ಹೇಳ್ಬೇಕಾಗ್ತದೆ. ಹಂಗಾರ ಆ ನಡುವೆ ಭೇದ ಮಾಡಿದ್ ಯಾವುದು? ಮೂರನೇ ಧರ್ಮ ರೂಪ ಭೇದಕ್ಕೂ ಮತ್ತು ಧರ್ಮಿ ರೂಪ ಘಟಕ್ಕೂ ನಡುವೆ ಭೇದ ಮಾಡಿದ್ದ ಯಾವುದು ಅಂದ್ರ ಅವ ಏನಂತಾನ, ಒಂದೇ ಧರ್ಮ ರೂಪ ಭೇದಕ್ಕೂ ಧರ್ಮಿ ರೂಪ ಘಟಕ್ಕೂ ನಡುವೆ ಭೇದ ಮಾಡಿದ್ದು ಎರಡನೇ ಭೇದ ಸ್ವೀಕಾರ ಮಾಡಿದ್ರಲ್ಲ, ಎರಡನೇದರದ ಭೇದ ಮಾಡ್ಲಿಕ್ಕೆ ಅಂದ್ರೆ ಎರಡನೇದ್ರ ಭೇದಕ್ಕೂ ಧರ್ಮಿ ರೂಪ ಘಟಕ್ಕೂ ನಡುವೆ ಭೇದ ಮಾಡಿದ್ದು ಮೂರನೇ ಭೇದ ಏನ್ರಿ? ಮೂರನೇದಕ್ಕೆ ಯಾವ್ದು ಕಾರಣ? ಮತ್ತ ಒಂದೇದು ಕಾರಣ. ಮೂರನೇದು ಧರ್ಮ ರೂಪ ಭೇದಕ್ಕೂ ಧರ್ಮೀಯಾದ ಘಟಕ್ಕೂ ನಡುವೆ ಭೇದ ಮಾಡಿದ್ದು ಮೊದಲೇ ಭೇದ. ಹಿಂಗ ರೌಂಡ್ ಹೊಡ್ಯಾಕ ಒಂದನೇದಕ್ಕೆ ಎರಡನೇದು, ಎರಡನೇದಕ್ಕೆ ಮೂರನೇದಕ್ಕೆ ಒಂದನೇದಕ್ಕೆ ಎರಡನೇದು ಚಕ್ರದಂತೆ ತಿರ್ಗಾಕತ್ತು. ಅದಕ್ಕೆ ಚಕ್ರಿಕಾಪತ್ತಿ ದೋಷ ಅಂತ. ಇದಕ್ಕೆ ಹೇಳ್ತಾರ ಚಕ್ರಿಕಾಪತ್ತಿ ದೋಷ. ಇದನ್ನ ಚಕ್ರಿಕಾಪತ್ತಿ ದೋಷ ಬಂತು, ಅದಕ್ಕ
ಮೂರನೆಯ ಧರ್ಮಂ ಪೇಳಲ್ ಅದು ಚಕ್ರಿಕಾಶ್ರಯದ ಭೀತಿ ಅಂತಂದ್ರಲ್ಲ. ಚಕ್ರಿಕಾಶ್ರಯದ ಚಕ್ರಿಕಾಪತಿ ದೋಷ ಬರ್ತದ ನೋಡ್ ಅಂತ ಮುಂದ. ಈ ಚಕ್ರಿಕಾಪತಿ ದೋಷವನ್ನ ಕಳ್ಕೊಳ್ಳೋ ಸಲುವಾಗಿ ಮುಂದ 4ನೇ ಭೇದವನ್ನ ಹೇಳ್ತಾ ಹೋದ್ರ ಮತ್ತೇನ್ ಬರ್ತದ? 4ನೇ ಭೇದ ಅನವಸ್ಥ ದೋಷ ಬರ್ತದ. 5ನೇದು ಹೇಳಿದೆವಪ್ಪ, ಅನವಸ್ಥ ದೋಷ ಬರ್ತದ. ಅನವಸ್ಥ ದೋಷ, ಆಮೇಲೆ ಪ್ರಾಗ್ಲೋಪ, ಆಮೇಲೆ ವಿನಿಗಮನ ವಿರಹ ದೋಷಗಳು ಬರ್ತಾವ. ಅದಕ್ಕ ಮುಂದ 4ನೇ ಭೇದವನ್ನು ಒಪ್ಪಿದ್ರೆ ಏನಾಗ್ತತಿ ಅದನ್ನ ಹೇಳ್ತಾರ. ಮುಂದ ಆವಾವ ಧರ್ಮವೆನಲ್ ಅಂದು ಅಪ್ಪುದು ಅನವಸ್ಥೆ ಕುಂದದೆ ಈ 4 ತೆರದ ದೋಷಗಳು ಇರಲ್ ಅಂದವಲ್ಲ ಆತ್ಮಜನೆ ಭೇದ. ಆತ್ಮಜನೆಯ ಎಲೆ ಮಗನೇ ಗುರುಪುತ್ರ, ನೀವು ಘಟಪಟಾದಿಗಳಲ್ಲಿ ಭೇದ ಹೇಳಾಕತ್ತಾರಲ್ಲ, ಹೇಳಾಕತ್ತಿಯಲ್ಲ, ಅದು ಅಂದವಲ್ಲ, ಚಂದ ಅಲ್ಲ ನಿನ್ನ ಮಾತ. ಏನ್ರಿ, ಘಟಪಟಾದಿಗಳಲ್ಲೇ ಭೇದ ಸಿದ್ಧ ಆಗವಲ್ದು ನಿಂದು. ಈಗ ನೀನು ಒಂದೇ ಭೇದಕ್ಕ ನಡು ಧರ್ಮಿಗೆ ಮತ್ ಒಂದೇ ಭೇದಕ್ಕ ಭೇದ ಮಾಡ್ಲಿಕ್ಕೆ ನಡು 2ನೇದು ಒಪ್ಪಿದಿ, 2ನೇದಕ್ಕ 3ನೇದು ಒಪ್ಪಿದಿ, 3ನೇದಕ್ಕ ಮತ್ 1ನೇದು ಒಪ್ಪಿದಿ. ಅದು ಚಕ್ರಿಕಾಪತಿ ದೋಷ ಬರ್ತದ. ಈ ಚಕ್ರಿಕಾಪತಿ ದೋಷ ಕಳಿಕೊಳ್ಳೋ 4ನೇ ಭೇದವನ್ನು ಒಪ್ಪಿದ್ವಿ, 4ನೇ ಧರ್ಮ ರೂಪ ಭೇದವನ್ನು ಒಪ್ಪಿದ್ವಿ. ಅದು 4ನೇ ಭೇದ ಎಲ್ಲಿದ ಅಂದ್ರೆ ಅದು ಘಟದಲ್ಲಿನ ಐತದ, ಧರ್ಮ ರೂಪವಾಗಿನ ಐತೆ. ಘಟದಲ್ಲಿ ಧರ್ಮ ರೂಪವಾಗಿ 4ನೇ ಭೇದ ಒಪ್ಪಿದ್ರ ಆ 4ನೇ ಭೇದಕ್ಕೂ ಮತ್ತು ಧರ್ಮಿ ರೂಪ ಘಟಕ್ಕೂ ನಡುವು ಭೇದ ಐತೆ ಮತ್ತು ಅನ್ನತ ಅವಾಗ ಭೇದ ಐತ್ರಿ. ಹಂಗಾರ 4ನೇ ಧರ್ಮ ರೂಪ ಭೇದಕ್ಕೂ ಧರ್ಮಿ ರೂಪ ಘಟಕ್ಕೂ ನಡುವು ಭೇದ ಮಾಡಿದ್ ಯಾವ ಭೇದ? ಇಲ್ರಿ, ತನ್ನಿ ತಾನ ಮೊದಲಿನಂಗ ಭೇದ ಮಾಡಿದ್ದು ತಾನ ಭೇದ ಉಳಿದು ತಾನ ಮತ್ತ ಆತ್ಮಶ್ರೀ ದೋಷ ಬರ್ತಾವ. ಇಲ್ರಿ, ಹಂಗ ಆಗುದಿಲ್ಲ. 1ನೇದಕ್ಕ 2ನೇದ್ದು, 2ನೇದಕ್ಕ 3ನೇದ್ದು, 3ನೇದಕ್ಕ 1ನೇದಲ್ಲ, 3ನೇದಕ್ಕ 4ನೇದ್ದು, 3ನೇದಕ್ಕ 3ನೇ ಭೇದವನ್ನ ಮಾಡಾಕ 4ನೇ. ಮತ್ತೆ 4ನೇ ಭೇದವನ್ನ 4ನೇದು ಧರ್ಮ ರೂಪ ಭೇದ ಮತ್ತು ಧರ್ಮಿ ರೂಪ ಘಟ ಇವುಗಳ ನಡುವೆ ಭೇದ ಮಾಡಕ್ಕ ಯಾವ್ದು ಕಾರಣ ಆಗೈತಿ? 1ನೇದ್ದು ಮತ್ ಒಪ್ಪಿದ್ರೆ ಮತ್ ಚಕ್ರಿಕಾಪತಿ ದೋಷ ಬರ್ತದ. ಇದು ಮತ್ತ 5ನೇದು ತಗೋಬೇಕವ, 5ನೇ ಭೇದ ರೀ. 5ನೇ ಭೇದದ ಮತ್ತ ಅದನ್ನ ಹಂಗ ಹೇಳ್ಕೊಂತ ಹೋದ್ವಿ ಅಂದ್ರ ಅದನ್ನ ಅಲ್ಲಿ ದೋಷ ಬರ್ತದ. 5ನೇ ಭೇದ ಒಪ್ಪಿ ಆ 5ನೇ ಭೇದ ಆ ಧರ್ಮಿ ರೂಪ ಘಟದಲ್ಲಿ ನಡು ಅದಕ್ಕ ಭೇದ ಐತಿಯಲ್ಲ ಭೇದ. ಮೊದಲನೇಗಾದ್ರ ಆತ್ಮಾಶ್ರಯ ಬರ್ತದೆ, 2ನೇದಾದ್ರ ಅನ್ಯೋನ್ಯಾಶ್ರಯ ಬರ್ತದೆ, 3ನೇದಾದ್ರ ಚಕ್ರಿಕಾಪತಿ ಬರ್ತದೆ, 4ನೇದು ಒಪ್ಪಿ. ಈಗ 4ನೇದ ಭೇದನ್ನ ಮಾಡಕ್ ಯಾವ ಕಾರಣ ಅಂದ್ರ 5ನೇದು ಒಪ್ತಿ. 5ನೇದು ಒಪ್ಪಿದಿ ಅಂದ್ರ ಮತ್ತ ಅದನ್ನ ನಡಿ ಭೇದ ಮಾಡಾಕ 5ನೇದಕ್ಕ 6ನೇದು ಹಿಂಗ ಹೇಳ್ಕೊಂತ ಹೊಂಟಿ ಅಂದ್ರ ಅನವಸ್ಥಾ ದೋಷ. ಅನವಸ್ಥಾ ಅಂದ್ರೆ ಏನು? ಧಾರಾಕ ನಾಮ ಅನವಸ್ಥಾ. ಧಾರಾಕ ನಾಮ ಅನವಸ್ಥಾ ಅಂದ್ರ ಪ್ರವಾಹದಿಂದ ಮುಂದುವರಿಯುವುದು. ದಾರ ಅಂದ್ರೆ ಏನು? ಹರಿಯುವುದಲ್ಲ, ಪ್ರವಾಹ ರೂಪದಿಂದ ಬೆಳ್ಕೊಂತ ಹೋಗುದು. ಇದಕ್ಕೆ ಅನವಸ್ಥಾ ದೋಷ ಅಂತ. ಹಂಗ ಈ ಪ್ರವಾಹ ರೂಪದಿಂದ ಒಂದೊಂದು ಹೆಜ್ಜೆ ಮುಂದೆ ಹರಿಕೊಂತ ಹೋತಂದ್ರ ಹಿಂದಿಂದ ಮರ್ಕೋತ ಬರ್ತದ. ಈಗ ನಾವು 100 ಭೇದಗಳನ್ನು ಹೇಳಿದ್ವಿ ಅಂದ್ರ ಹಂಗ ಬೆಳ್ಕೊಂತ ಹೇಳಿದ್ವಿ, 1000 ಭೇದ ಹೇಳಿದ್ವಿ ಅಂದ್ರ ಮೊದಲಿನ 1, 2 ಲೋಪ ಹಾಕೊಂತ ಬರ್ತಾವ. ಅದಕ್ಕ ಮುಂದದ್ದು ದಾರ ಇತ್ತಂದ್ರ ಹಿಂದಿಂದಿದ್ದು ಲೋಪ ಆಗ್ತದೆ. ಅದಕ್ಕ ಮೊದಲು ಇದ್ದಿದ್ದು ಏನ್ರಿ, ನಾವು ಈ ಅನವಸ್ಥಾ ದೋಷ ಬರಾಕತ್ತಂಗ ಬೆಳೆಸ್ಕೊಂತ ಹೋದ್ವಿ, ಅನವಸ್ಥಾ ದೋಷ ಬರ್ತದ. ಅನವಸ್ಥಾ ದೋಷ ಬೆಳ್ಕೊಂತ ಹೋದಂಗ ಮೊದಲನೇ ಭೇದಗಳು, ಮೊದಲನೇದ್ದು ಅಂಕಿಗಳು ಏನಾಗ್ತಾವ? ಲೋಪ ಆಗಕ್ ಚಲೋ ಮಾಡ್ತಾವ. ಮೊದಲನೇ ಅಂಕಿಗಳು ಲೋಪ ಆಗಕ್ ಚಲೋ ಮಾಡ್ತಾವ. ಅದಕ್ಕ ಪ್ರಾಗ್ ಲೋಪ ಅಂತ. ಪ್ರಾಕ್ ಲೋಪ, ಪ್ರಾಗ್ ಲೋಪ. ಪ್ರಾಕ್ ಅಂದ್ರೆ ಮೊದಲಿದ್ದು, ಲೋಪ ಹಾಕಂತ ಬರ್ತದೆ. ಈ ಪ್ರಾಗ್ಲೋಪ ಬಂತು, ಅನವಸ್ಥಾ ದೋಷ ಬಂತು, ಪ್ರಾಗ್ಲೋಪ ಆಯ್ತು. ನಿನಗ ಅದು ಹಿಂಗ ಪ್ರವಾಹ ಮುಂದುವರಿಸಿದ್ರ ಒಂದು ಸ್ಥಿತಿಗೆ ನಿಲ್ಲಾಕ್ ಬರ್ತೈತಿ. ಇಲ್ಲಿಗೆ ಅಂತೇಳಿ ಹಿಂಗ ಒಂದು ಸ್ಟೆಪ್ ಬಂದು ನಿಲ್ಲಾಕ್ ಬರ್ತೈತಿ. ಎಂಡ್ ಇಲ್ಲ, ಹಂಗ ಬೆಳ್ಕೊತ ಹೋಗ್ಬಿಡ್ತದೆ.
ಅದಕ್ಕೆ ವಿನಿಗಮನ ವಿರಹ ಅಂತ. ಅದಕ್ಕೆ ಏನಂತಾರೆ? ವಿನಿಗಮನ ವಿರಹ. ಇವೆಲ್ಲಾ ದೋಷಗಳು ಬರ್ತಾವ ಅಂತಾರ. ಇವೆಲ್ಲಾ ದೋಷಗಳು ಬರ್ತಾವ. ಅದಕ್ಕ ನೀನು ಈ ವೇದವನ್ನು ಸಿದ್ಧ ಮಾಡಕ್ ಹೋದ್ರ ವೇದ ಸಿದ್ಧ ಆಗುವುದಿಲ್ಲ ಅಂತ ಏನ್ರಿ? ಈ ಧರ್ಮ ರೂಪ ಭೇದವನ್ನ ಹೇಳಿದ್ರ ಅದು ವೇದ ಸಿದ್ಧ ಆಗುವುದಿಲ್ಲ. ಇನ್ನ ಈ ಧರ್ಮ ರೂಪ ಭೇದ ಹೇಳಾಕತ್ಗಳು ಇಷ್ಟೆಲ್ಲಾ ದೋಷ ತೋರಿಸಿದ್ರು ಅಂತ ಹೇಳಿ ಇನ್ನು ಮುಂದ ಸ್ವರೂಪತ ಭೇದ ಹೇಳಿದ್ರೆ ಏನ್ ಅನಿಸ್ಬೋದು? ಏನ ಭೇದವಾದಿ ಅಂತಾನ ಧರ್ಮ ಭೇದವು ಸಿದ್ಧಿಸದೆ ಹೋದ್ರು ಹೋಗಿ ಸ್ವರೂಪ ಭೇದವನ್ನು ನಾನು ಅಂಗೀಕಾರ ಸ್ವರೂಪ ಭೇದವನ್ನು ಏನ್ ಮಾಡ್ತೀನಿ ನಾನು? ಅಂಗೀಕಾರ ಮಾಡಿ. ಅಂದ್ರ ಧರ್ಮ ರೂಪ ಭೇದ ಹೇಳಿದ್ರೆ ಇಷ್ಟೆಲ್ಲಾ ದೋಷ ಬಂತಲ್ಲ, ಆತ್ಮಶ್ರೇಯಾದಿ ದೋಷಗಳು ಬಂದವಲ್ಲ, ಇದನ್ನ ಕಳ್ಕೊಳಾಕ ನಾ ಸ್ವರೂಪತಾ ಭೇದ ಹೆಂಗ? ಆ ಭೇದ ಏನ್ ಘಟದ ಸ್ವರೂಪ ಆಗೇ ಇರುದು, ಘಟದೊಳಗ ಕೂಡ್ಕೊಂಡು ಘಟದ ಸ್ವರೂಪ ಆಗಿರುದು, ಘಟವನ್ನ ಆಶ್ರಯಿಸಿ ಬೇರೆ ಆಗಿರಂಗಿಲ್ಲ, ಘಟದ ಸ್ವರೂಪವೇ ಆಗಿದೆ. ಹಾಲ್ಯಾಗ ನೀರು ಸೇರಿಸಿದ್ರ ಭೇದ ಐತನ ಗೊತ್ತಾಗುದಿಲ್ಲ. ಹೌದಲ್ಲ? ಭೇದ ಐತನ ಗೊತ್ತಾಗ ಅದು ಸ್ವರೂಪತ ಭೇದ ಅಂತಾರ. ಹಂಗ ಘಟದಲ್ಲಿ ಭೇದ ಸ್ವರೂಪವಾಗೇ ಇರುವುದು ಅಂತ. ಹಿಂಗ ಸ್ವರೂಪತ ಭೇದ ಒಪ್ಪಿದ್ರ ಏನ್ ದೋಷ ಬರ್ತದ ಅಂತ ಅವ ದೋಷ ಬರಂಗಿಲ್ಲ ಅಂತ ತಿಳ್ಕೊಂಡು ಸ್ವರೂಪತ ಭೇದವನ್ನು ಅಂಗೀಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಹೇಗೆ ಅಂದ್ರೆ ಘಟವು ವಸ್ತು ಆಗ್ಯದ, ಆ ವಸ್ತುವಿನೊಡನೆ ಭೇದವು ಕೂಡಿರ್ತದೆ. ಒಂದು ಘಟ ಒಂದು ವಸ್ತು ಆಗ್ಯದ, ಆ ಘಟದೊಡನೆ ಭೇದವು ಕೂಡಿಕೊಂಡಿರ್ತದೆ. ಅದ್ರಲ್ಲಿ ಆಶ್ರಯ ಮಾಡ್ಕೊಂಡು ಬೇರೆ ಇರಂಗಿಲ್ಲ, ಅದ್ರೊಳಗೆ ಕೂಡಿಕೊಂಡಿರ್ತ. ಹಾಲಿನಲ್ಲಿ ನೀರು ಕೂಡಿ ಹಾಲಾಗಿಯೇ ತೋರುವಂತೆ, ಹಾಲಿನಾಗ ನೀರು ಕೂಡಿ ಹಾಲಾಗನ ಹೆಂಗ್ ತೋರ್ತದ ಹಂಗ ಸ್ವರೂಪತ ಭೇದ ಐತಿ ಅಂತಂದ್ರ ಘಟದೊಡನೆ ಭೇದ ಸೇರಿ ತಾನು ಘಟರೂಪ ಸ್ವರೂಪವಾಗಿ ತೋರುತ್ತಂತ ಶಂಕಾ ಮಾಡಿರ. ಅದಕ್ಕೆ ಮತ್ ಮುಂದ್ರ ಉತ್ತರ ಹೇಳ್ತಾ ಏನು ಉತ್ತರ ಹೇಳ್ತಾರ? ಭೇದವೆಂಬುದು ಘಟಪಟಾದಿ ಸ್ವರೂಪವೇನೆ, ಭೇದದಿಂ ತೋರ್ಪ ಘಟದಲ್ಲಿ ಪ್ರತಿಯೋಗಿ ಯಾರುದಂ ಪಾರದಿರಬೇಕುಂ. ಏನಂತಾರ ಅವರು? ಈಗ ಭೇದ ಅನ್ನುವಂಥದ್ದು ಘಟಪಟಾದಿ ವಸ್ತುಗಳ ಸ್ವರೂಪವಾಗಿರ್ತದೆ ಅಂತ ನೀ ಹೇಳೋದು ಸರಿಯಲ್ಲ. ಭೇದ ಅನ್ನುವಂಥದ್ದು ಘಟದ ಭೇದ ಪಟದಲ್ಲಿ ಅದರ ಸ್ವರೂಪವಾಗಿರುತ್ತದೆ ಅನ್ನೋದಾಗಿ, ಪಟದ ಭೇದ ಘಟದಲ್ಲಿ ಘಟದ ಸ್ವರೂಪವಾಗಿರ್ತದೆ ಅಂತ ಅನ್ನೋದಾಗಿ, ಘಟಪಟಾದಿ ಭೇದ ಸ್ವರೂಪವಾಗಿರ್ತದೆ ಅಂತ ಅಂದ್ರೆ ಅರ್ಥ ಏನು? ಪಟದ ಭೇದ ಘಟದಲ್ಲಿ ಅದರ ಸ್ವರೂಪವಾಗಿರು, ಘಟದ ಸ್ವರೂಪ ಆಗಿರು. ಧರ್ಮ ರೂಪ ಭೇದ ಅಲ್ಲ, ಘಟದ ಸ್ವರೂಪ ಒಳಗೆ ಹಾಲಿನಾಗ ನೀರು ಸೇರಿದಂತೆ ಭೇದ ಐತಿ, ಹಾಲಿನಾಗ ನೀರು ಸೇರಿದಂತೆ ಘಟದ ಸ್ವರೂಪ ಆಗಿ ಉಳ್ಕೊಳ್ಳೋದು. ಪಟದ ಭೇದ ಆಗ್ಲಿ ಘಟದ ಭೇದ ಆಗ್ಲಿ ಅಲ್ಲಿ ಅವುಗಳ ಸ್ವರೂಪ ಆಗಿ ಇರ್ತದೆ ಅಂತ ನೀ ಹೇಳ್ತೀಯಲ್ಲ, ಹಿಂಗ್ ಹೇಳೋದು ಸರಿ ಅಲ್ಲ ನೋಡ್ರಿ. ಯಾಕಂದ್ರ ಈ ಭೇದ ಘಟದ ಸ್ವರೂಪ, ಭೇದ ಘಟದ ಸ್ವರೂಪ ಆಗಿದ್ರ ಘಟದಂತೆ ಪ್ರತ್ಯಕ್ಷವಾಗಿ ತೋರ್ಬೇಕಾಗಿತ್ತಲ್ಲ. ಹೌದ್ರಿ, ಆ ಪಟದ ಭೇದ ಘಟದ ಸ್ವರೂಪವಾಗಿ ಐತಂದಿದ್ರ ಆ ಘಟ ಪ್ರತ್ಯಕ್ಷವಾಗಿ ತೋರಿದಂತೆ ಅದರಲ್ಲಿರುವ ಭೇದವು ಪ್ರತ್ಯಕ್ಷವಾಗಿ ತೋರ್ಬೇಕಾಗಿತ್ತಲ್ಲ. ಅದ್ರ ಸ್ವರೂಪ ಆಗಿದ್ದಂತ ಐತಂದ್ರ ಹೇಳ್ರಿ, ಅದ್ರ ಸ್ವರೂಪ ಅಂತ ಐತಂದ್ರ ಅದು ತೋರ್ತ. ಹಾಲ್ಯಾಗ ನೀರು ಸೇರ್ಸಿದೀವಿ ಅಪ್ಪ, ಹಾಲ್ಯಾಗ ನೀರು ಏಟಾಗೈತಿ, ಒಂದ್ ವೇಳೆ ನೀರು ಹೆಚ್ಚಿಗೆ ಆಗಿತ್ತು ಗೊತ್ತಾಗ್ತದೆ. ಒಬ್ಬೊಬ್ಬರು ಹಾಲಿಗೆ ನೀರು ಸೇರಿಸ್ತಾರೆ, ಒಬ್ಬೊಬ್ಬರು ನೀರಿಗೆ ಹಾಲು ಸೇರ್ಸಾರ. ಬೆಳಗ್ ಮಾಡ್ಕೊಟ್ಬಿಡು, ಮನ್ಸಿಗೆ ಹಚ್ಕೋಬೇಡ್ರಿ ಹಂಗ. ನಾನು ಅದಕ್ಕೆ ಹೇಳ್ತೀನಿ, ಹೌದಲ್ಲ? ಈಗ ನೋಡ್ರಿ, ಹಾಲಿನ ಸ್ವರೂಪ ಆಗಿ ಅದು ನೀರು ಅಭೇದವಾಗಿ ಐತಿ ಹಾಲಿನೊಳಗಂದ್ರೂ ಕೂಡ ನೀರ್ ಹಾಕಿದ ಹಾಲ ಬ್ಯಾರೆ, ನೀರುನು ಪ್ರತೀತಿ ಆಗ್ತತಿ, ಹಾಲುನು ಪ್ರತೀತಿ ಆಗ್ತತಿ. ಗಟ್ಟಿ ಹಾಲಿದ್ರ ನೀರ್ ಸೇರ್ಸಿಲ್ಲ ಅನ್ನೋದು ಗೊತ್ತ, ನೀರ್ ಬಾಳ ಸ್ವಲ್ಪ ಸೇರ್ಸಿದ್ರ ಸ್ವಲ್ಪ ಹಾಕ್ಯಾರನು ಗೊತ್ತ.
ಬಾಳ ಸೇರಿಸಿದ್ರ ಇದು ಏನ್ರಿ ಇದು ಬರೀ ಬೆಳ್ಳಗ್ ಮಾಡಿ ಕೊಟ್ಟರು ಪ್ರತೀತಿ ಆಗ್ತದಲ್ಲ. ಹಾಲಿನ ಜೊತೆ ನೀರು ಅಭೇದವಾಗೈತೆ ಅಂದ್ರ ನೀರುನು ಪ್ರತೀತಿ ಆಗ್ತದಿಲ್ಲ. ಮತ್ ಇದ ಘಟದ ಸ್ವರೂಪವಾಗಿ ಆ ಭೇದ ಐತಿ ಅಂದ್ರ ಘಟ ತೋರಿದಂತೆ ಭೇದವು ತೋರ್ಬೇಕಾಗಿತ್ತು. ಭೇದ ತೋರಂಗಿಲ್ಲ. ಭೇದ ಕಂಡು ಬರೋದಲ್ಲ ಪ್ರತ್ಯಕ್ಷವಾಗಿ. ಒಂದು ವೇಳೆ ಏನ್ ಅದಕ್ಕ ಈ ಅದು ಇದು ಅದು ಭೇದ ಪ್ರತ್ಯಕ್ಷವಾಗಿ ಕಂಡು ಬರೋದಲ್ಲ. ನಿರಪೇಕ್ಷ ಏನ್ತಾರೋ ನಿರಪೇಕ್ಷ ಪ್ರತೀತಿ ಆಗಬೇಕಾಗಿತ್ತು. ಭೇದ ಆ ಪಟದ ಭೇದ ಘಟದಲ್ಲಿ ಸ್ವರೂಪವಾಗಿದ್ದಿದ್ರ ಅದ್ ಯಾವುದರ ಅಪೇಕ್ಷೆ ಇಲ್ಲದೆ ಘಟ ಹೆಂಗ ಪ್ರತೀತಿ ಆಗ್ತತಿ ಹಂಗ ಭೇದವು ಪ್ರತ್ಯಕ್ಷಕ್ಕ ನಿರಪೇಕ್ಷ ಪ್ರತೀತಿ ಆಗಬೇಕಾಗಿತ್ತು. ಯಾವುದರ ಅಪೇಕ್ಷೆ ಮಾಡಲಾರದೆ ಪ್ರತೀತಿ ಆಗ್ಬೇಕಾಗಿತ್ತು. ಆದ್ರೆ ಈಗ ನೋಡ್ರಿ, ಯಾವುದರ ಭೇದ ಹೇಳ್ತೇವಲ್ಲ ಆ ಭೇದ ಅದ್ರ ಒಂದು ಧರ್ಮೀಯ ಅಥವಾ ಘಟದ ರೂಪ ಸ್ವರೂಪವಾಗಿ ಐತೆ ಅಂದ್ರೂ ಕೂಡ ಅಲ್ಲಿ ನಿರಪೇಕ್ಷ ಪ್ರತೀತಿ ಭೇದ ನಿರಪೇಕ್ಷ ಪ್ರತೀತಿ ಆಗೋದಿಲ್ಲ. ಅದು ಪ್ರತಿಯೋಗಿಯ ಸಾಪೇಕ್ಷೆ ಮಾಡಿಕೊಂಡು ಭೇದ ಗೊತ್ತಾಗ್ತದೆ. ಪ್ರತಿಯೋಗಿಯ ಸಾಪೇಕ್ಷೆ ಮಾಡಿಕೊಂಡು ಭೇದ ತೋರ್ತದೆ. ಒಂದ್ ವೇಳೆ ಸ್ವರೂಪತನ ಭೇದಿದ್ದಿದ್ರ ಪ್ರತಿಯೋಗಿಯನ್ನ ಅಪೇಕ್ಷೆ ಮಾಡಬಾರ್ದು. ಈಗ ಘಟದಲ್ಲಿ ಭೇದ ತೋರಾಕತ್ತೈತಿ ಅಂತ ಅಂದ್ರೆ ಘಟದಲ್ಲಿ ಭೇದ ಅಂದಲ್ಲ, ಯಾವುದರ ಭೇದ ಘಟದಲ್ಲಿ ಅದ ಪಟದ ಭೇದ ಅಂತ. ಅಂದ್ರೆ ಆ ಭೇದ ಘಟದಲ್ಲಿ ಭೇದ ತೋರಾಕತ್ತ ಯಾವುದರ ಭೇದ ಅಂತ ಕೇಳಿದ್ರೆ ನೀವೇನಂತೀರಿ? ಪಟದ ಅಂತೀರಿ. ಹಂಗ ಪಟವನ್ನ ಅಪೇಕ್ಷೆ ಮಾಡಿ ಭೇದ ತೋರಾಕ, ಪಟವನ್ನ ಅಪೇಕ್ಷೆ ಮಾಡಿ ಏನ್ ಮಾಡಾಕು? ಭೇದ ತೋರಾಕ. ಪಟ ಆ ಭೇದಕ್ಕ ಪಟ ಏನಾಗೈತಿ? ಪ್ರತಿಯೋಗಿ ಆಗೈತಿ. ಏನ್ರಿ? ಆ ಯಾವ ಘಟದಲ್ಲಿ ಭೇದ ತೋರಾಕತ್ತಲ್ಲ ಪಟದ ಭೇದ, ಆ ಭೇದಕ್ಕ ಆ ಪಟವೇ ಪ್ರತಿಯೋಗಿ ಆಗಿರ್ತದೆ. ಒಂದು ಸಂಬಂಧ, ಒಂದು ಸಾದೃಶ್ಯ, ಒಂದು ಅಭಾವ, ಒಂದು ಭೇದ, ಇವು ಹೊರಗಿನ ಪ್ರತಿಯೋಗಿ ಅಪೇಕ್ಷೆ ಮಾಡಿ ತೋರ್ಪಾಗ. ಸಂಬಂಧ ತೋರ್ಬೇಕಾಗಿತ್ತು ಅಂದ್ರ ಸಂಬಂಧ ಯಾರ ಸಂಬಂಧನೋ ಇಂಥರ ಸಂಬಂಧ. ಯಾವ ಸಂಬಂಧಕ್ಕೆ ಯಾವೊಂದು ಸಂಬಂಧ ಹೇಳಕತ್ತೀರಿ ಆ ಸಂಬಂಧಿನೇ ಪ್ರತಿಯೋಗಿ ಆಗಿರ್ತಾನೆ. ಸಾದೃಶ್ಯ ಹೋಲಿಕೆ ಹೇಳ್ತೇವೆ. ಹೋಲಿಕೆ ಹೇಳುವಾಗ ಅದ್ರಂಗ ಐತ್ ನೋಡ್ರಿ, ಇದು ಅದ್ರಂಗ ಐತ್ ನೋಡ್ರಿ ಅಂತ ಎದ್ರಂಗೋ ಅಲ್ಲಿ ಐತ್ ಇನ್ನೊಂದು ವಸ್ತು ತೋರ್ತೀವಿ ಹೇಳ್ತೇವೆ. ಅದು ಪ್ರತಿಯೋಗಿ ಆಗಿರುತ್ತೆ. ಸಂಬಂಧ ಸಾದೃಶ್ಯ. ಅಭಾವ ಹೇಳುವಾಗ ಏನು? ಅಭಾವ ಹೇಳುವಾಗ ಅಲ್ಲಿನೂ ಪ್ರತಿಯೋಗಿ ಅಪೇಕ್ಷೆ. ಈ ಘಟದಲ್ಲಿ ಇದು ಭೂತಳದಲ್ಲಿ, ಇದ್ರ ಭೂಮಿ ಜಗದಾಗ ಭೂತಳದಲ್ಲಿ ಅಲ್ಲಿ ಅಭಾವ ಹೇಳ್ತೇವೆ ಅಂದ್ರ ಯಾವ್ದ್ರದ ಅಭಾವ ಹೇಳಕತ್ತಿ? ಇಲ್ಲಿ ಅಭಾವ ಅದ, ಇಲ್ಲಿ ಅಭಾವ ಅದ ಅನ್ನಕತ್ತ. ಯಾವ್ದ್ರದ್ದು ಅಭಾವ? ಕೊಡದಂತ. ಯಾವುದರ ಅಭಾವಕ್ಕ ಯಾವುದೋ ಅದೇ ಪ್ರತಿಯೋಗಿ ಆಗಿರುತ್ತೆ. ಕೊಡದ ಅಭಾವಕ್ಕೆ ಕೊಡವೇ ಪ್ರತಿಯೋಗಿ ಆಗಿರುತ್ತೆ. ಹಂಗ ಇಲ್ಲಿ ಭೇದ ಹೇಳುವಾಗ ಭೇದ ಇದು ಸ್ವರೂಪತ ಇದ್ದಿದ್ರ, ಘಟದ ಸ್ವರೂಪ ಆಗೇನೆ ಇದ್ದಿದ್ರ ಇದು ಪ್ರತಿಯೋಗಿಯನ್ನು ಸಾಪೇಕ್ಷೆ ಮಾಡಬಾರ್ದಾಗಿತ್ತಲ್ಲ. ಪ್ರತಿಯೋಗಿಯನ್ನು ಸಾಪೇಕ್ಷೆ ಮಾಡ್ಕೊಂಡು ಭೇದ ತೋರ್ತದಲ್ಲ, ಸ್ವರೂಪತ ಭೇದ ಹೆಂಗ ಹೋಗ್ತೀನಿ? ಧರ್ಮರೂಪ ಭೇದ ಹೇಳು. ಧರ್ಮರೂಪ ಭೇದ ಹೇಳಿದ್ರ ಇಷ್ಟೆಲ್ಲ ದೋಷ ಬಂತು ಇದ್ದಾಗ ಮೊದಲು ಹೇಳಿದ್ರ ಎರಡು ರೀತಿಯನ್ನು ಹೇಳಕ್ ಬರ್ತದೆ. ಅದಕ್ಕ ಸ್ವರೂಪತ ಭೇದನ ಹೇಳಕ್ ಬರಂಗಿಲ್ಲ. ಅದಕ್ಕೆ ಏನಂತಾರ ಅವರು? ಸ್ವರೂಪತ ಭೇದವೆನಿಸಲಾರದು. ಏನ್ರಿ? ಈ ರೀತಿಯಾಗಿ ಹೇಳಿದ್ರು. ಇನ್ನು ಬಳಿಕ ಭೇದವಾದಿಯು ಪ್ರತಿಯೋಗಿ ಸಹಿತವಾದ ಆ ಭೇದವು ಎಂತ ನೋಡ್ರಿ, ಭೇದವಾದಿಯು ಏನಂತ? ಪ್ರತಿಯೋಗಿ ಸಹಿತವಾದ ಆ ಭೇದವು ಘಟದ ಸ್ವರೂಪವಾಗಿರುತ್ತದೆ ಎಂದು ಹೇಳುತ್ತೇನೆ. ಹೀಗೆ ಹೇಳುವುದರಿಂದ ಸ್ವರೂಪ ಭೇದವು ಸಂಭವಿಸುತ್ತದೆ. ಅಂದರೆ ನೀನು ಭೇದ ಸಿದ್ಧಿ ಮಾಡೋದಕ್ಕೆ ಹೋಗಿ ನಮ್ಮ ಅದ್ವೈತವನ್ನೇ ಸಿದ್ಧ ಮಾಡಿದಿ ಎಂದು ಉತ್ತರ ಕೊಡುತ್ತಾರೆ. ಅವಂತಾನ
ಅದು ಘಟದ ಸ್ವರೂಪವಾಗಿ ಐತ್ರಿ ಭೇದ ಅಂದ್ರೂ ಕೂಡ ನೀವು ಏನ್ ಹೇಳಿದ್ರಿ ಅದಕ್ಕ ಪ್ರತಿಯೋಗಿ ಸಾಪೇಕ್ಷೆ ಮಾಡ್ತದಲ್ಲ. ಪ್ರತಿಯೋಗಿ ಸಾಪೇಕ್ಷೆ ಮಾಡ್ತದಂದ್ರ ಅದು ಘಟದ ಸ್ವರೂಪವಾಗಿ ಹೆಂಗಿರ್ತದ ಅದು ಭೇದ. ಸಾಪೇಕ್ಷೆ ಮಾಡಬಾರ್ದಾಗಿತ್ತು ಪ್ರತಿಯೋಗಿನ ಅಂದ್ರ ಮತ್ತು ನೀನು ಭೇದ ಸಿದ್ಧ ಆಗ್ಲಿಲ್ಲ ಅಂದಾಗ ಅವಂತಾನ ಇಲ್ರಿ ನಾ ಹಂಗ ಹೇಳುದಿಲ್ಲ, ಪ್ರತಿಯೋಗಿ ಸಹಿತವಾದ ಭೇದವು ಅನಿಯೋಗಿಯಾಗಿರುತ್ತದೆ, ಅನಿಯೋಗಿ ಸ್ವರೂಪವಾಗಿರುತ್ತದೆ. ಗೊತ್ತಾತಿಲ್ಲ? ಪ್ರತಿಯೋಗಿ ಸಹಿತವಾದ ಅದರ ಭೇದವು ಧರ್ಮಿ ಅಥವಾ ಅನಿಯೋಗಿಯ ಸ್ವರೂಪವಾಗಿರುತ್ತದೆ. ಇಲ್ಲಿ ಪಟದ ಭೇದವು ಘಟದಲ್ಲಿದೆ ಅಂದಾಗ ಆ ಭೇದಕ್ಕೆ ಪ್ರತಿಯೋಗಿ ಯಾವ್ದಾಗ್ಯದ? ಪಟ ಇದೆ. ಹೌದಾ? ಪಟ ಆಗ್ಯದ. ಆ ಪಟ ಸಹಿತವಾದ ಪಟದ ಭೇದ ಘಟದ ಸ್ವರೂಪವಾಗಿರುತ್ತದೆ. ಪಟ ಸಹಿತವಾದ ಪಟದ ಭೇದ ಎರಡು ಕೂಡ್ಕೊಂಡು ಪಟಾನು ಪಟದ ಭೇದವು ಎರಡೂ ಘಟದ ಸ್ವರೂಪ ಆಗಿದೆ. ಹಿಂಗ್ ಹೇಳ್ರಿ ಏನ್ ದೋಷ ಬರ್ದಲ್ಲ ಅಂತ ಅಂದ್ರ ನಮಗ್ ಬಹಳ ಚಲೋ ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ವಿದ್ಯಾರ್ಥಿ. ಯಾಕ ನಾವು ಎಲ್ಲಾ ಒಂದ ಐತಿ ಅಂತ ಹೇಳಾಕ್ ಹೋಗ್ತೀವಿ, ಭೇದನೂ ಇಲ್ಲ ಅಂತ ಹೇಳಾಕ್ ಹೋಗ್ತೀವಿ. ನೀ ಹೇಳೋ ಮಾದ್ರಿಂದ ಅದು ಒಂದೇನೆ ಆಗಿ ಉಳಿತು, ಅದ್ವೈತನ ಆತು, ದ್ವೈತನ ಸಿದ್ಧ ಆಗ್ತತಿ. ಅಲ್ಲ ಪಟ ಸಹಿತವಾದ ಅದರ ಭೇದ ಧರ್ಮಿ ರೂಪ ಘಟದಾದಾಗ ಘಟ ಒಂದೇ ಉಳಿತು, ಪಟನ ಉಳಿಲಿಲ್ಲ. ಭೇದ ಏನ್ ಹೇಳ್ತಿ ಇಲ್ಲಿ? ಹಂಗ ಜಗತ್ ಸಹಿತವಾದ ಅದರ ಭೇದ ಬ್ರಹ್ಮ ಸ್ವರೂಪವೇ ಆದ್ರ ಬ್ರಹ್ಮವೇ ಉಳಿತು, ಜಗತ್ತೆಲ್ಲಿ ಅದ? ಅದ್ವೈತನೇ ಸಿದ್ಧ ಆತಲ್ಲ, ಹೌದಿಲ್ಲ? ಅದ್ವೈತನ ಸಿದ್ಧ ಅಂದ್ರೆ ಪ್ರತಿಯೋಗಿ ಸಹಿತವಾದ ಭೇದ ಘಟದ ಸ್ವರೂಪ ಆದ ಘಟ ಒಂದೇ ಉಳಿತು, ಅದು ಪ್ರತಿಯೋಗಿನಿ ಇಲ್ಲ, ಭೇದನೂ ಇಲ್ಲ. ಅದ್ವೈತ ಸಿದ್ಧಿ ಆಗ್ಲಿಲ್ಲ, ಅದ್ವೈತ ಸಿದ್ಧ. ಪ್ರತಿಯೋಗಿಗಳು ತಮ್ಮ ಪ್ರತಿಯೊಂದು ನೋಡ್ರಿ ಅಪ್ಪುಗಳು ಇದನ್ನ ಇದರಾಗ ಇದು ಮೂಲ ಗ್ರಂಥದಲ್ಲಿ ಇಲ್ಲ, ಶಿವಪುತ್ರ ಪಜ್ಜಾರ್ ಎಕ್ಸ್ಟ್ರಾ ಬರ್ದಾರ ಅನುಕೂಲ ಆಗಿದೆ. ಆತ್ಮರು ಮಹಾ ಜ್ಞಾನಿಗಳು ಅದಕ್ಕೆ ಅಂಕಿ ಹಾಕಿಲ್ಲ. ಪ್ರತಿಯೋಗಿಗಳು ತಮ್ಮ ಪ್ರತಿಯೊಂದು ಭೇದಗಳ ವತಿಯಿಂದ ವಸ್ತು ರೂಪಾಗಿ ತೋರಲಿಕ್ಕೆ ಪ್ರತಿ ಇಲ್ಲದೊಂದ ಎನ್ನಬೇಕು. ಘಟಕ್ಕೆ ಭಿನ್ನವಾಗಿ ಏನು ಕಂಬು ಇರ್ಬೋದು, ಆಮೇಲೆ ಗ್ವಾಡಿ ಇರ್ಬೋದು, ಅಥವಾ ಅರಿವು ಇರ್ಬೋದು, ಏನೇ ಇರ್ಬೋದು, ಅವೆಲ್ಲವೂ ತಮ್ಮ ಭೇದ ಸಹಿತವಾಗಿ ಆ ಘಟದಲ್ಲಿ ಅಂದ್ರೆ ಘಟಕ್ಕೆ ಭಿನ್ನವಾಗಿದ್ವು ಎಲ್ಲ ಇವು. ಆ ವಸ್ತು ಸಹಿತವಾಗಿ ಅವುಗಳ ಭೇದವು ಘಟದ ಸ್ವರೂಪವೇ ಆದರ ಅಲ್ಲಿ ಅದ್ವೈತ ಒಂದೇ ಒಂದು ಘಟ ಉಳಿತದ, ಅದಕ್ಕೆ ಭಿನ್ನವಾಗಿ ಯಾವ ವಸ್ತು ಉಳಿಯಂಗಿಲ್ಲ, ಅಲ್ಲಿ ಅದ್ವೈತನ ಸಿದ್ಧಿ ಆಗ್ತದೆ. ಅದಕ್ಕೆ ಘಟಕ್ಕೆ ಭಿನ್ನವಾಗಿ ಪಟ, ಕುಡ್ಯ ಅಂದ್ರೆ ಗಾಡಿ, ಕುಡ್ಯಾದಿ ಸಕಲ ನಾಮರೂಪಾತ್ಮಕ ಪದಾರ್ಥ ಅವು ಪ್ರತಿಯೋಗಿ ಆಗ್ಯಾವ. ಘಟಕ್ಕೆ ಭಿನ್ನವಾಗಿ ಯಾವ್ಯಾವ ಅದಾವ ಅವು ನಾಮರೂಪಾತ್ಮಕ ಪದಾರ್ಥಗಳು ಅವು ಪ್ರತಿಯೋಗಿ ಆಗಿರ್ತಾವ. ಎದಕ್ಕ? ಭೇದಕ್ಕೆ ಅವು ಏನಾಗಿರ್ತಾವ? ಪ್ರತಿಯೋಗಿ ಆಗಿರ್ತಾವ. ಅವು ಪ್ರತಿಯೋಗಿ ಆಗಿರ್ತಾವ. ಅವು ತಮ್ಮ ತಮ್ಮ ಭೇದ ಸಹಿತವಾಗಿ ಆ ಪ್ರತಿಯೋಗಿಗಳು ಘಟದ ಸ್ವರೂಪ ಆದ್ರ ಧರ್ಮಿಗಿಂತ ಭಿನ್ನವಾಗಿ ಯಾವುದು ಉಳಿದಿಲ್ಲ. ಧರ್ಮಿ ಯಾವ್ದು ಇಲ್ಲ, ಘಟ ಧರ್ಮಿ ಆಗೈತಿ. ಪ್ರತಿಯೋಗಿ ಸಹಿತವಾಗಿ ಆಯಾ ಘಟಕ ಧರ್ಮಿ ರೂಪ ಘಟಕ ಭಿನ್ನವಾಗಿ ಯಾವ್ಯಾವ ಅದಾವಲ್ಲ ಇವು ಪಟ ಮೊದಲಾದವು ತಮ್ಮ ಭೇದ ಸಹಿತ ತಮ್ಮ ಭೇದ ಸಹಿತವಾಗಿ ಧರ್ಮಿ ರೂಪ ಘಟದಲ್ಲೇ ಲೀನಾದ್ರ ಇಲ್ಲಿ ಏನ್ ಉಳಿತು ಅಂದ್ರೆ ಧರ್ಮಿ ರೂಪ ಘಟ ಒಂದೇ ಉಳಿತು, ಇಲ್ಲಿ ಯಾವುದು ಉಳಿಲ್ಲ. ಅದನ್ನ ಎಂದ ಹೇಳ್ಬೇಕಾಗ್ತದ? ಧರ್ಮಿ ಒಂದ ಉಳಿತು ಅಂತ ಹೇಳ್ಬೇಕಾಗ್ತದೆ. ಧರ್ಮಿ ಒಂದ ಉಳ್ದತ್ ಅಂದ್ಮೇಲೆ ಭೇದ ಎಲ್ಲಿ ಹೇಳ್ತೀನಿ? ಯಾರ ಜೊತೆ ಭೇದ ಹೇಳ್ತೀನಿ? ಧರ್ಮಿ ಒಂದ. ಎಲ್ಲಾ ಪ್ರತಿಯೋಗಿಗಳು ಭೇದಗಳು ಎಲ್ಲಾದ್ರೂ ಸ್ವರೂಪ ಆಗ್ಯಾವ. ಹಂಗಾರ ನೀ ದ್ವೈತ ಸಿದ್ಧ ಮಾಡಾಕ್ ಹೋಗಿ ಅದ್ವೈತವನ್ನ ನಮ್ಗೆ ಸ್ವೀಕಾರ ಮಾಡ್ದಂಗ ಆಗ್ತದೆ. ಏನ್ರಿ? ಅದ್ವೈತ ಸಿದ್ಧ ಹಂಗ ಆತು ಅಂತ ಅದ್ವೈತವನ್ನ ಸ್ವೀಕಾರ ಮಾಡಿದಂತ ಆಗ್ತದ. ನಿನಗ ಏಕತ್ವವನ್ನ ನಾಮ ಬೋಧಿಸ್ಬೇಕಾಗಿತ್ತು, ನೀನ ಮಾಡ್ಕೊಂಡ್ ಕುಂತಿ ಏಕತ್ವ. ನಾವೇನ್ ಬೋಧಿಸೋದಪ್ಪ ಇಲ್ಲ ಏನ್ರಿ? ನಾವ್ ನಿಮಗ್ ಬೋಧಸಾಕ್ ಇಷ್ಟೆಲ್ಲ ಪ್ರಯತ್ನ ಮಾಡಾಕತ್ತಿದ್ವಿ,
ಮತ್ತೆ ಹಿಂಗ್ ಹೇಳ್ತಿ ಅಂದ್ರೆ ನೀನೇ ಅದ್ವೈತದ ಸಿದ್ಧಾಂತವನ್ನು ಒಪ್ಪದಂಗ ಅಂತ. ಆಗ ನೀನೇ ಅದ್ವೈತವನ್ನು ಸಿದ್ಧ ಮಾಡಿದಿ ಅಂದ ಮೇಲೆ ಇದು ನಮಗೆ ಇಷ್ಟವಾಗಿದೆ. ನೀ ಹಿಂಗ್ ಹೇಳುವುದು ಇಷ್ಟವಾಗಿದೆ ಅಂದ್ರ ಈ ಒಂದ್ ವೇಳೆ ಪ್ರತಿಯೋಗಿಗಳು ತಮ್ಮ ಭೇದ ಸಹಿತವಾಗಿ ಧರ್ಮಿ ರೂಪ ಘಟದ ಸ್ವರೂಪ ಆದ್ರ ಎಲ್ಲವೂ ಅದರಲ್ಲಿ ಏಕಾಗ್ತದೆ. ಹೊರಗೆ ಯಾವ ಪ್ರತಿಯೋಗಿ ಭೇದ ಯಾವ ಉಳಿಲಿಲ್ಲ, ಧರ್ಮಿ ಒಂದ ಉಳಿತು. ಆದ್ದರಿಂದ ಆ ಧರ್ಮಿ ಒಂದು ಉಳಿದಾಗ ಉಳಿದ ಪದಾರ್ಥಗಳೇ ಇಲ್ಲದ್ಮೇಲೆ ಭೇದ ಯಾವುದ್ರಲ್ಲಿ ಇರುವುದು? ಯಾವುದ್ರಲ್ಲಿ ಹೇಳಾಕ ಬರುದಿಲ್ಲ. ಅದಕ್ಕ ಅದ್ವೈತವನ್ನು ಸಿದ್ಧ ಮಾಡ್ದಂಗ ಆತ್ ನೀನು ಅಂತ ಹೇಳ್ತಾ. ಇನ್ನು ಮುಂದವ ಏನ್ ಪ್ರಶ್ನೆ ಅವ್ರ ಪ್ರಶ್ನೆ, ಭೇದವಾದಿ ಅಂತ ಅನ್ಯ ಪ್ರತಿಯೋಗಿ ಭೇದ ಸಹಿತ ಧರ್ಮಿ ಸ್ವರೂಪ ಎನ್ನುವುದಿಲ್ಲ, ಕಿಂತು ಧರ್ಮಿಯಾದ ಘಟವು ತನ್ನಲ್ಲಿ ತಾನೇ ಭೇದವ ಸ್ವರೂಪದಿಂದ ಇರುತ್ತದೆ. ಅವಂದ ಮತ್ತ ಹಿಂಗ ಅಂದಾಗ ಅವು ಧರ್ಮಿಯಲ್ಲಿ ಪ್ರತಿಯೋಗಿಗಳು ತಮ್ಮ ಭೇದ ಸಹಿತವಾಗಿ ಲೀನಾದ್ರ ಅದ್ವೈತ ಒಂದೇ ಸಿದ್ಧ ಆಗ್ತದ, ಧರ್ಮಿ ಒಂದೇ ಉಳಿತದ ಅಂತ ಹೇಳಿದಾರ. ಏನ್ ಅವಾಗ ಅವೇನಂತಾನ, ಇಲ್ಲ ಹಂಗೇನಿಲ್ಲ, ಯಾವ ಪ್ರತಿಯೋಗಿ ಭೇದ ಸಹಿತ ಅನ್ಯ ಪ್ರತಿಯೋಗಿ ಭೇದ ಸಹಿತ ಧರ್ಮ ಸ್ವರೂಪ ಎನ್ನುವುದಿಲ್ಲ. ಅಂದ್ರೆ ಅನ್ಯ ಪ್ರತಿಯೋಗಿ ಘಟಕ ಭಿನ್ನವಾಗಿರುವಂತ ಅನ್ಯ ಪ್ರತಿಯೋಗಿ ಏನದಾವಲ್ಲ ಅವು ಭೇದ ಸಹಿತವಾಗಿ ಧರ್ಮಿ ಸ್ವರೂಪವಾಗಿವೆನ್ನುವುದಿಲ್ಲ. ಅಂದ್ರ ಈ ಘಟಕ್ಕೆ ಭಿನ್ನವಾಗಿ ಯಾವ್ಯಾವ ಪದಾರ್ಥಗಳದಾವ ಏನೋ ಪ್ರತಿಯೋಗಿ ಅಂತ ಹೇಳ್ತೇವಲ್ಲ, ಅವು ಆ ಪ್ರತಿಯೋಗಿಗಳು ತಮ್ಮ ಭೇದ ಸಹಿತವಾಗಿ ಧರ್ಮಿ ರೂಪ ಘಟದ ಸ್ವರೂಪ ಆಕೈತಿ ಇರ್ತಾವ ಅಂತ ನಾ ಹೇಳುವುದಿಲ್ಲ. ಭೇದದಲ್ಲಿ ಯಾವ ಧರ್ಮಿಯಾದ ಘಟದಲ್ಲಿ ಲೀನಾಗಿ ಸ್ವರೂಪವಾಗಿ ಉಳಿದಿಲ್ಲ. ಆದ್ರ ನಾ ಏನ್ ಅಂತಂದ್ರೆ ಅಂದ್ರ ಧರ್ಮಿ ರೂಪ ಏನು ಘಟ ಐತಲ್ಲ, ತನ್ನಲ್ಲಿ ತಾನೇ ಭೇದ ಉಳ್ಳದ್ದಾಗಿ ಸ್ವರೂಪ ಭೇದ ಉಳ್ಳದ್ದಾಗಿ ತನ್ನಲ್ಲಿ ತಾನೇ ಸ್ವರೂಪ ಭೇದ ಉಳ್ಳದ್ದಾಗಿ ಇರ್ತದ. ತನ್ನಲ್ಲಿ ತಾನೇ ಸ್ವರೂಪ ಭೇದ ಉಳ್ಳದ್ದಾಗಿ ತಾನೇ ಇರ್ತದ. ಆದ್ರಿಂದ ನಾವೇನ್ ಅದ್ವೈತವನ್ನ ಸ್ವೀಕಾರ ಮಾಡ್ತೀವಿ ಅಂತ ಹೇಳಕತ್ತೀವಿ, ನಾವ್ ಮಾಡೋದಿಲ್ಲ. ಅದ್ವೈತ ಸ್ವೀಕಾರ ಪ್ರಸಂಗನ ಬರೋದಿಲ್ಲ ನಮ್ದು ಅಂತ ಅಂತಾನ. ಏನ್ರಿ ಅವಾಗ ಹಿಂದಂದ ವೃತ್ತಿ ಮಿಚ್ಚತೋ ಮೂಲಮಪಿ ನಷ್ಟಂ. ಅಲ್ಲ ಹಿಂಗ್ ಹೇಳಾಕ್ ಹೋದಾಗ ಬಡ್ಡಿ ಆಶೆಗಾಗಿ ಏನು ಅಸಲ ಕಳ್ಕೊಂಡಂತೆ. ಏನು ಬಡ್ಡಿ ಬಡ್ಡಿ ಆಶೆಗಾಗಿ ಅಸಲ್ ಹೆಂಗ್ ಕಳ್ಕೊಡಂಗಾಕತಿಲ್ಲ. ಹಂಗ ಭೇದ ಸಿದ್ಧ ಮಾಡಕ್ ಹೋಗಿ ಇವನು ಮತಾನ ಏನಾಗ್ಬಿಡ್ತದೆ, ನಷ್ಟ ಆಗ್ತದೆ. ದ್ವೈತ ಅನ್ನೋದು ನಷ್ಟ ಆಗ್ತದ. ಅದಕ್ಕೆ ಮುಂದೆ ಅವರು ಅದು ಘಟ ಅನ್ನುವಂತಹದ್ದು ಅದ್ರ ತಾನಲ್ಲಿ ತಾನೇ ಸ್ವರೂಪತ ಭೇದ ಉಳ್ಳದಾಗಿ ಇರ್ತದ ಅಂದ್ರ ಆ ಘಟದಲ್ಲಿ ಸ್ವರೂಪದಿಂದ ಇರುವ ಭೇದ ಸುಮ್ಮನೆ ಇರ್ತದನ. ಅದು ಮನ್ಯಾಗ ಬಕ್ಕ ಒಬ್ಬ ದುಷ್ಟ ಮನುಷ್ಯ ಕೊಲಿಗಡಕ ಮನಿ ಲೂಟಿ ಮಾಡಿ ಮನ್ಯಾರನ್ನ ಕೊಂದು ಹೋಗ್ತಾನ. ಹೌದಿಲ್ಲ? ದುಷ್ಟ ಮನುಷ್ಯ ಮನ್ಯಾಗ ಇಟ್ಕೊಂಡು ಕಳ್ತನ ಮಾಡಾವ, ಕೊಲೆ ಮಾಡಾವ, ಕೊನೆಗೆ ಏನೋ ಮೈ ಮೇಲೆ ಬಂದು ತಾನು ಆತ್ಮಹತ್ಯೆ ಮಾಡ್ಕೊಳ್ಕೊಂಡು ಇರ್ತಾನ ಅಂತ ಮನೆಯಾಗಿದ್ರ. ಹಂಗ ಭೇದ ಈ ಸ್ವರೂಪತವಾಗಿ ಘಟದ ರೂಪವಾಗಿ ಸ್ವರೂಪದ ತಾನೇ ಇರ್ತದ. ಮೊದಲ ತಾನ್ ನಾಶ ಆಗಕ್ಕಿಂತ ಮೊದಲ ಆ ಘಟವನ್ನು ನಾಶ ಮಾಡ್ತಾರೆ. ಹಿಂಗಾಕತಿ. ಅದಕ್ಕೆ ಆ ವಿಷಯವನ್ನು ಮಾತನಾಡೋಣ.